ಹಾಯ್ ಎಲ್ರಿಗೂ ನಮಸ್ಕಾರ ರೀ. ಇವತ್ತು ನಮ್ಮದು ಕಾರ್ಯಕ್ರಮ ಗೋವಾದಾಗಿತ್ತು, ಹಾಗಾಗಿ ಗೋವಾಕ್ಕೆ ಹೋಗ್ಬೇಕಿತ್ತು. ಈಗ ಇವತ್ತಿನ ನಂದು ಗೋವಾಕ್ಕೆ ಹೋಗುವಂಥದ್ದು ಏನೆಲ್ಲ ಆಗುತ್ತೆ, ಹೆಂಗೆ ಹೋಗ್ತೀನಿ, ಯಾರ್ಯಾರು ಆರ್ಟಿಸ್ಟ್ಗಳು ನನಗೆ ಸಿಗ್ತಾರಂತೇಳಿ ಈ ಲಾದಾಗ ನೋಡಿರಿ. ಎಸ್ ಥ್ಯಾಂಕ್ ಯು. ಈಗ ನಾನಿರೋದು ಬೆಟಗೇರಿಯ ನರಸಾಪುರ ರೋಡದಾಗಿರುವಂತಹ ಏರಿಯಾದಾಗ. ಎಸ್ ಥ್ಯಾಂಕ್ ಯು. ಈಗ ನಾ ಇರೋ ಪ್ಲೇಸಿಂದ ಬೆಟಗೇರಿ ತನ ಆಟೋ ಹೋಗ್ತಾ ನೋಡ್ರಿ. ಎಷ್ಟು ಒಳ್ಳೆ ಸಾಂಗ್ ಹಚ್ಚಿದ್ದಾರೆ ನೋಡ್ರಿ. ಓಲ್ಡ್ ಇಸ್ ಗೋಲ್ಡ್. ಇಲ್ಲಿ ಬಂದು ಇಳಿದ ತಕ್ಷಣ ನಮ್ಗೆ ಜೂನಿಯರ್ ರವಿಚಂದ್ರನ್ ಬೆಟಗೇರಿ ಮಲ್ಲ ಸಿಕ್ಕರು. ಅವ್ರ ಜೊತೆ ಭೇಟಿಯಾಗಿ ಮಾತಾಡಿ ಮತ್ತೆ ನಾನು ಇಲ್ಲಿ ಟಿಫಿನ್ ಮಾಡೋಕ್ಕಂತೇಳಿ ಬೆಟಗೇರಿ ಒಳಗಡೆ ಇಡ್ಲಿ ವಡ ಸೆಂಟ್ರ್ ಭಾಳ ಅದ್ಭುತವಾದಂಥದ್ದು. ನಾ ಎನಿ ಟೈಮ್ ಇಲ್ಲೇ ಜಾಸ್ತಿ ಹೆಚ್ಚು ಇಡ್ಲಿ ವಡ ನಾನು ಇಲ್ಲೇ ತಿಂದು ಮತ್ತೆ ನೆಕ್ಸ್ಟ್ ನನ್ನ ಮುಂದಿನ ಪಯಣಕ್ಕೆ ಹೋಗೋದು. ಟಿಫಿನ್ ಮಾಡಿಕೊಂಡೆ ರೀ. ಈಗ ಗದಗ್ ಬಸ್ ಸ್ಟಾಪ್ ನೋಡ್ರಿ ನೋಡಿರಿ. ಇಲ್ಲಿಂದ ಗದಗ್ ಹಳೆ ಬಸ್ ಸ್ಟ್ಯಾಂಡು. ನಮ್ಮ ಗದಗಿನ ಶ್ರೀ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ಹೆಸರಿನಲ್ಲಿ ಇರ್ತಕ್ಕಂಥ ಬಸ್ ಸ್ಟಾಪ್ ಇದು. ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಇದು. ನಮ್ಮ ಗದಗಿನ ಇಂದಿರಾ ಕ್ಯಾಂಟೀನ್ ಇದು. ಗದಗ ಟು ಹುಬ್ಳಿ ನಾನ್ ಸ್ಟಾಪ್ ಬಸ್. ಈಗ ನನ್ನ ಪಯಣ ಹುಬ್ಳಿ ಕಡೆಗೆ ಹೋಗೋದೈತ್ರಿ. ಆಮೇಲೆ ಮುಂದೆ ಹಳೆ ಬಸ್ ಸ್ಟ್ಯಾಂಡಿಂದ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ನಮ್ಮ ಜೂನಿಯರ್ ಉಪೇಂದ್ರ ಅವರು ಅಲ್ಲಿ ಬಂದು ಹಿಂದುಗಡೆ ಜಾಯ್ನ್ ಆಗ್ತಾರೆ. ಎಸ್ ಈಗ ನಮ್ಮದು ಪಯಣ ಆರಂಭ ಆಯಿತು. ಮೇನ್ ಹೈವೇ ರೋಡಿಗೆ ಬಿದ್ವಿ ರೀ. ಎಸ್ ಈಗ ಹುಬ್ಬಳ್ಳಿ ಎಂಟ್ರಿ ಆದ್ವಿ. ಹುಬ್ಬಳ್ಳಿ ಒಳಗಡೆ ತಾವೆಲ್ಲ ನೋಡ್ತಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಅಂದ್ರೆ ಇದೆ. ಒಂದು ಸ್ವಲ್ಪ ಮೇಲ್ಗಡೆ ಫ್ಲೈಓವರ್ ಮಾಡ್ತಾಯಿದ್ರು ಅಂತೇಳಿ ಕೆಲಸ ನಡೆದೈತಿ. ತಾಯಿ ಕಿತ್ತೂರಾಣಿ ಚೆನ್ನಮ್ಮ ಅವ್ರ ಸರ್ಕಲ್ ನಿಮಗೆ ಇಲ್ಲಿ ಕಾಣಿಸ್ಬೋದು. ಹುಬ್ಬಳ್ಳಿ ಅಂದ್ರೆ ಚೆನ್ನಮ್ಮ ಸರ್ಕಲ್ ಅಂದ್ರೆ ಹುಬ್ಬಳ್ಳಿ. ಈಗ ಹುಬ್ಬಳ್ಳಿದು ಚೆನ್ನಮ್ಮ ಸರ್ಕಲ್ ಪಕ್ಕಕ್ಕೆ ಇರುವಂಥದ್ದು ಬಸ್ ಸ್ಟಾಪಿಗೆ ಬಂದೀವಿ ನೋಡ್ರಿ. ಈಗ ನಮ್ಮ ಜೂನಿಯರ್ ಉಪೇಂದ್ರ ಅವರು, ಗವಿಶಾಣ ಅವರು ಕೊಪ್ಪಳದಿಂದ ಸರ್ ಜೊತೆ ಗೋವಾ ಹೊರಟಿದ್ದೀನಿ. ಹಾಗೆ ಒಂದು ಹೊಸ ಹೊಟ್ಟೆ ಬ್ಲಾಗ್ ಸರ್ ಇದು. ಗೋವಾಕ್ಕೆ ಹೋಗೋದು ಎಲ್ಲ ಗದಗಿಂದಾನೇ ಸ್ಟಾರ್ಟ್ ಮಾಡೀನಿ ಸರ್. ಹೌದನ್ರಿ. ಈಗ ನಾವು ನಮ್ಮ ಸರ್ ಜೊತೆ ಹುಬ್ಬಳ್ಳಿಗೆ ಬಂದಿದ್ದೀನಿ. ಹುಬ್ಬಳ್ಳಿಯಿಂದ ಧಾರವಾಡಿಂದ ಮತ್ತು ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಎಸ್ ಥ್ಯಾಂಕ್ ಯು. ಪ್ಲ್ಯಾನ್ ಮಾಡಿದ್ದೀವಿ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗ್ಬೇಕು ಅನ್ನೋದು. ಬಟ್ ನಮಗೆ ಇಲ್ಲಿ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಮುಂದುಗಡೆ ಇರುವಂಥದ್ದು ಸ್ನೇಹಿತರ ಹೋಟೆಲ್ ಅಂತೇಳಿ ಭಾಳ ಅದ್ಭುತವಾದಂತಹ ಸ್ನೇಹಿತರ ಹೋಟೆಲ್ ಇಲ್ಲಿ. ಯಾಕಪ್ಪ ಅಂದ್ರೆ ಒಳ್ಳೆ ಕಲಾ ಪೋಷಕರು ಇರುವಂಥದ್ದು ಇದು. ಒಳ್ಳೆ ಕಲೆಯನ್ನು ಬೆಳೆಸುವಂಥವ್ರು ಇವರು ಕೂಡ. ಇದರ ಏನು ಸ್ನೇಹಿತರ ಹೋಟೆಲ್ ಇದೆ ಅದರ ಓನರು ಕೂಡ ಒಳ್ಳೆ ಕಲಾಪ್ರೇಮಿ. ಅವರು ಒಳ್ಳೆ ಹವ್ಯಾಸಿ ಗಾಯಕರು ನೋಡಿರಿ. ಈ ಹೋಟೆಲ್ ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಎಂತೆಂಥ ಪೂಜ್ಯರು, ಶರಣರು, ಸಂತರು, ಸಾಧಕರು, ಕವಿಗಳು, ಕಲಾವಿದರು, ನಟರು, ಈ ಥರದ ಎಲ್ಲ ದೇವಾನುದೇವತೆಗಳ ಫೋಟೋಗಳು ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಒಂದು ಹೋಟೆಲ್ದಾಗ ಫುಡ್ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಈಗ ಮತ್ತೆ ನಾವು ಹುಬ್ಬಳ್ಳಿಯಿಂದ ಧಾರವಾಡ ಜುಬ್ಲಿ ಸರ್ಕಲ್ ಅಲ್ಲಿಗೆ ಟಾರ್ಗೆಟ್ ಐತಿ. ಚಿಗರಿ ಬಸ್ ಒಳಗೆ ಹೋಗ್ತಾ ಇದೀವಿ ರೀ. ನಾವು ಈಗ ಗದಗಿಂದ ಹುಬ್ಬಳ್ಳಿಯಿಂದ ಮತ್ತೆ ಧಾರವಾಡಕ್ಕೆ ಬಂದೀವಿ. ಜುಬ್ಲಿ ಸರ್ಕಲ್ ಇದೀವಿ. ಹಾಗಾಗಿ ಜುಬ್ಲಿ ಸರ್ಕಲ್ದಾಗ ನಮ್ಮ ಸ್ನೇಹಿತರು ಇಲ್ಲಿ ಸಿಕ್ಕಿದಾರ ನೋಡ್ರಿ. ಇಲ್ಲಿಂದ ನಮ್ಮ ರಮೇಶ್ ಅಣ್ಣ, ಗಾನಚಂದನ ಖ್ಯಾತಿಯ ರಮೇಶ್ ಅಣ್ಣ, ನಮ್ಮ ಸಮೀರ್ ಭಾಯ್ ಅವರು ಅದ್ಭುತವಾದಂತಹ ಗಾಯಕರು. ಥ್ಯಾಂಕ್ ಯು. ನೋಡ್ರಿ ಈಗ ನಮ್ಮದು ಪಯಣ ಇನ್ನೊಂದು 5-10 ನಿಮಿಷಕ್ಕೆ ಆರಂಭ ಆಗಿದೆ. ಸಮೀರ್ ಭಾಯ್ ಬನ್ನಿ, ಮಾತಾಡ್ರಿ, ಏನಾದರೂ ಮಾತಾಡ್ರಿ. ಇವಾಗ ಕೊಟ್ಟಿರಿ, ನೀವೆಲ್ಲ ಬರ್ರಿ, ಎಂಜಾಯ್ ಮಾಡಿರಿ. ನಮ್ಮ ರಾಜು ಭಾಯ್ ಅಂದರು ಭಾರಿ ಇದು ಮಾಡ್ತಾರೆ. ಮುಗಿತ್ರಿ. ಇವರು ನಮ್ಮ ರಮೇಶ್ ಅವ್ರಿ. ಇವರು ಸ್ವಲ್ಪ ಇದಾರ್ರಿ. ನಮ್ಮ ಬಗ್ಗೆ ಸ್ವಲ್ಪ ಕಡಿಮೆ ಜಾಸ್ತಿ ಹೇಳ್ತಾರೆ. ಬಟ್ ಇವ್ರ ಬಗ್ಗೆ ದೊಡ್ಡದಾಗಿ ಹೇಳೋದಿದೆ, ಅದಕ್ಕೆ ಹೇಳಕ್ ಬರಲ್ಲ. ಆದರೆ ಉತ್ತರ ಕರ್ನಾಟಕದ ಹೆಮ್ಮೆಯ ನಿರೂಪಕರ. ಇರಲಿ ಕರ್ನಾಟಕದಲ್ಲಿ ಯಾವುದೇ ಪ್ರೋಗ್ರಾಮ್ ಅವ್ರ ಜೊತೆಗೆ ವೇದಿಕೆ ಕಾರ್ಯಕ್ರಮ. ಎಸ್ ಈಗ ನೋಡ್ರಿ ನಮ್ಮ ಟೀಮ್ ಜೊತೆ ಈಗ ಆಲ್ರೆಡಿ ನಮ್ಮ ರಮೇಶ್ ಅಣ್ಣವರು ತಂಡದ ಮಾಲಕರು. ನಮ್ಮ ಮಹೇಶ್ ಅಣ್ಣವರು ಬ್ಯಾಗ್ ಎಲ್ಲ ಕಟ್ಟಾಕತ್ತಾರೆ ಪಾಪ ಕಷ್ಟಪಟ್ಟು. ತಡ್ರಿ ಸರ್, ನೀವು ಹೇಳಿದ್ರೆ ಭಾಳ ಚಲೋ ಆಗಿತ್ತು ಸರ್. ಹೇಳಿ ಸರ್. ಎಲ್ಲರೂ ಸೇರಿ ಗೋವಾ ಕರ್ಕೊಂಡು ಹೊಂಟೇನ್ರಿಪ್ಪ. ನಾನೇ ಕರ್ಕೊಂಡು ಹೊಂಟ್ರಿ. ನಾನು ನೋಡ್ರಿ ಹಗ್ಗ ಕಟ್ಟ ಮಾಡ್ತೀರಿ. ನೋಡ್ರಿ ಒಂದು ತೇರ ದೇವಸ್ಥಾನ ಮುಟ್ಬೇಕಪ್ಪ ಅಂತಂದ್ರೆ ಹಗ್ಗ ಎಷ್ಟು ಇಂಪಾರ್ಟೆಂಟ್. ಹಗ್ಗ ಈ ತರ ನಮ್ಮ ತಂಡದ ತೇರ್ ಇವರು ಹಗ್ಗ ಹಿಡ್ಕೊಂಡು ಕಾಸು ಗೋವಾಕ್ ನಮ್ಗೆ ತೇರ್ ತಗೊಂಡ್ ಹೊಂಟ್ರ. ಈಗ ಏನಂತೀರಿ ಸರ್ ನಮ್ಮ ಜೂನಿಯರ್ ಉಪೇಂದ್ರ ಅವರು? ಏನಲ್ಲ ಸ್ವಲ್ಪ ಮರಿ
ಏನಾಗಲಿ ಒಟ್ಟು ಇವ್ರು ಬಂದು ನಮಗೋಸ್ಕರ 2 ತಾಸು ಇಲ್ಲೇ ಜುಬ್ಲಿ ಸರ್ಕಾರನಾಗ ಧಾರವಾಡದಾಗ ಕಾದಾರ. ಇರ್ಲಿ, ನಮ್ಮ ಕದಮ ತಂಡದಿಂದ ಅವ್ರು ತುಂಬಾ ಧನ್ಯವಾದ. ಕ್ರೆಡಿಟ್ ಅವಂಗ. ನಾನು ಇವ್ರ ಸಲ ಒಂದು ತಾಸು ಕದೀನಿ. ನಾನು ಇವ್ರಿಗೆ 1 ತಾಸು ಕದೀನಿ. ಅವ್ರು ಎಲ್ಲರೂ ಕಾದಾರ ಬಿಡ್ರಿ. ಬಟ್ ಇವ್ರು ನಾನು ಒಂದು 7ಕ್ಕೆ ಬಂದು ನಿಂತ್ಕೊಂಡೀನಿ ಬಸ್ ಸ್ಟ್ಯಾಂಡ್ನಾಗ. ಅಲ್ಲ ನಿಮ್ಗೆ ಜೂನಿಯರ್ ಉಪೇಂದ್ರ ಆಗಿ ನೋಡ್ಬೇಕಂತೇಳಿ ನಾವು ಎಷ್ಟು ವರ್ಷದಿಂದ ಕಾಯಕೊತಿದ್ವಲ್ಲ. ಆದ್ರೆ ವಿಷ್ಣುವರ್ಧನ್ಗೆ ಸೋಡ್ ಚೀಟಿ ಕೊಡ್ತಾರೆ ನೋಡ್ರಿ, ನಮ್ಮ ಬೆಟಗೇರಿ ಒಳಗೂ ನಾಷ್ಟ ಮಾಡಿದೆ, ಆಮೇಲೆ ಹುಬ್ಬಳ್ಳಿ ಒಳಗೆ ಬಂದು ಜೂನಿಯರ್ ಉಪೇಂದ್ರ ಅವ್ರ ಜೊತೆನೂ ನಾಷ್ಟ ಮಾಡಿದೆ, ಧಾರವಾಡದಾಗ ಬಂದು ಮತ್ತು ಇವ್ರ ಜೊತೆನೂ ನಾನು ನಾಷ್ಟ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡ್ರಿ. ಹಾಗೆ ಅವ್ರ ಜೊತೆ ಕಂಪ್ನಿ ಕೊಡಕ್ಕೆ ಬಂದಿದ್ದೀನಿ ರೀ. ಬರೀ ಜಸ್ಟ್ ಚಾ ಒಂದು ಕುಡಿದೀನಿ ನೋಡ್ರಿ ಅಷ್ಟ ನಾನು. ಹಾಯ್ ರೀ, ಈಗ ನಾವು ಧಾರವಾಡದಾಗ ಸೇರಿದ್ದೀವಿ. ಧಾರವಾಡದಿಂದ ಎಲ್ಲ ಟೋಟಲ್ ನಮ್ಮ ಟೀಮ್, ನಮ್ಮ ಮಹೇಶ್ ಅಣ್ಣ ಅವರ ಕದಮ ಮೆಲೋಡಿಸ್ ಟೀಮು ಈಗ ಆರಂಭ ಮಾಡ್ತಾ ಇದೆ ಗೋವಾಗೆ ಜರ್ನಿ. ಎಸ್ ಮಹೇಶ್ ಅಣ್ಣ ಮಾತಾಡ್ರಿ. ಏನಿಲ್ಲ, ನವರತ್ನ ಹೋಟೆಲ್ ಬಂದ್ವಿ. ಹೊಸ ಎಲ್ರು ಇಡ್ಲಿ ವಡ ತಿಂದ್ವಿ. ತಿಂದ್ಕೊಂಡು ಒಬ್ಬರು ಮಜ್ಜಿಗೆ ನಮ್ಮ ಡ್ಯಾನ್ಸರ್ ಇದ್ರಲ್ಲಿ ಹೊಸದಾಗಿ ಬಂದಾರ. ಇವರು ಮಜ್ಜಿಗೆ ಕುಡಿದ್ರು. ಟೇಸ್ಟ್ ಚೆನ್ನಾಗಿತ್ತು, ಮಸಾಲ ಮಜ್ಜಿಗೆ ಸೂಪರ್. ಚಲೋ ಬಿ ಗೋವಾ ಮಡ್ಗಾಂವ್. ಎಸ್ ಥ್ಯಾಂಕ್ ಯು. ಈಗ ಜರ್ನಿ ಸ್ಟಾರ್ಟ್ ಆಗೈತಿ ರೀ. ಎಸ್ ಥ್ಯಾಂಕ್ ಯು. ಒಳ್ಳೆ ಕನ್ನಡ ಸಾಂಗ್ಗಳನ್ನು ಹಚ್ಕೊಂತ ಹೋದಿಪ್ಪ ಅಂತಂದ್ರೆ ನಾವು ಹೋಗೋ ದಾರಿ, ನಾವು ಮುಟ್ಟಬೇಕಾದಂತಹ ಗುರಿ ನಮಗೆ ಎಷ್ಟು ಲಗುನ ಬಂದಂತೇಳಿ ಗೊತ್ತೇ ಆಗೋದಿಲ್ಲ ರೀ. ಅಂಥ ಹಾಡುಗಳನ್ನು ಒಳ್ಳೆ ಹಚ್ಕೊಂಡು ಖುಷಿಪಟ್ಟು ಹೋದ್ವಿ. ಎಲ್ಲಿ ಬಂದೀವಿ ಅಂದ್ರೆ ಈಗ ಗೋವಾ ಎಂಟ್ರಿ ಆಗಿವ್ರಿ. ಇವರು ನಮ್ಮ ಮಹೇಶ್ ಅಣ್ಣ ರೀ, ನಮ್ಮ ಟೀಮಿನ ಓನರ್ ರೀ. ಇವತ್ತು ಇವ್ರದ ಕಾರ್ಯಕ್ರಮ ಐತ್ರಿ. ಅದು ಹಾಗೆ ಹೇಳಿ, ಅದು ಬಿಟ್ಟು ಬೇರೆ ಹೇಳಿ. ರಾಜು, ಏನು ವಿಶೇಷ ಗೊತ್ತಾ? ಎಲ್ಲರೂ ಘಾಟಿಂದ ಈಗ ಜಸ್ಟ್ ಇನ್ನೇನು ಸ್ವಲ್ಪ ಒಂದು 5 ನಿಮಿಷದಲ್ಲಿ ಘಾಟ್ ಅಂತೂ ಕ್ಲಿಯರ್ ಆಗುತ್ತೆ. ಘಾಟ್ ಮಧ್ಯೆ ಒಂದು ದೂದ್ ಸಾಗರ್ ಅಂತೇಳಿ ಒಂದು ದೇವಸ್ಥಾನ ಬರ್ತದೆ. ಅಲ್ಲಿ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಒಂದು ಫೋಟೋ ಶೂಟ್ ಇತ್ತಲ್ಲ, ಫೋಟೋ ಶೂಟ್ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಗಾಡಿಯಲ್ಲಿ ಮತ್ತೆ ಹೊರಡ್ತಾ ಇದ್ದೇವೆ. ಈಗ ನಾನು ಒಂದು ಹಾಡು ಹೇಳ್ಬೇಕು ಅನ್ಕೊಂಡಿದ್ದೀನಿ. ಅಷ್ಟೇ ಮಾಡ್ಬೋದಾ? ರೀಚ್ ಆಗ್ತೇವೆ. ಆಮೇಲೆ ಎಲ್ಲರೂ ಸೇರಿ ಊಟ ಮಾಡ್ಬೇಕು. ಫಸ್ಟ್ ಕ್ಲಾಸ್ ಊಟದಲ್ಲಿ ಏನು ವಿಶೇಷತೆ ಆಯ್ತು ಅಂತ ಹೇಳಿದ್ರೆ, ಒಂದು ದಾಲ್ ಕುಲಾಪುರಿ, ಮತ್ತೆ ಶೇಂಗಾ ಚಟ್ನಿ ಇರ್ತದ, ರೊಟ್ಟಿ, ಮತ್ತೆ ಬುತ್ತಿ ಮೂಲಂಗಿ ಸೊಪ್ಪು ಚೆನ್ನಾಗಿ ಮಸ್ತ್. ಎಲ್ಲರೂ ಕಡಕ್ ರೊಟ್ಟಿ ತಿಂದು ಮಸ್ತ್ ಊಟ ಮಾಡ್ಕೊಂಡು ಕಡಕ್ಕಾಗಿ ಹೋಗಲ್ರು ಸ್ಟೇಜ್ ಹತ್ಬಿಡೋ ನೀವು. ಓಕೆ, ಡಾನ್ಸ್ ಸರ್. ಅಲ್ಲ, ನಿಮ್ಮ ಕಾರ್ಯಕ್ರಮ ಅಂದ್ರೆ ಮತ್ತೆ ಏನ್ರಿ ಸರ್, ಕಡಿಮೆ ಇರ್ತೇನ್ರಿ? ಮತ್ತಲ್ಲಿ ವಿಶೇಷವಾಗಿ ನಿನ್ನೆ ನನ್ನ ಬರ್ತಡೆ, ಅದಕ್ಕೋಸ್ಕರ ಇವತ್ತು ಗುಲಾಬ್ ಜಾಮೂನ್ ತಂದಿದ್ದೀನಿ ಎಲ್ಲರಿಗೂ. ನೋಡ್ರಿ, ಹ್ಯಾಪಿ ಬರ್ಡೇ ಟು ನೋಡ್ರಿ, ಇವರು ಡ್ಯಾನ್ಸರ್ ಸ್ನೇಹ, ಗಾಯಕಿ ತೇಜು. ಆಶಕಲಾದ ಶಿವಮೂರ್ಗೌಡ್ ಮಾತಾಡಿದ್ರೆ ಏನಪ್ಪ ವಿಶೇಷ ಅಂತಂದ್ರ ನನಗೆ ಬಹಳ ಖುಷಿ ವಿಚಾರ ಏನಪ್ಪಾ ಅಂತಂದ್ರ ಈ ಗೋವಾಕ ಕಾರ್ಯಕ್ರಮಕ್ಕೆ 2ನೇ ಸಲ ಬರತ್ತೇನ್ರಿ. ಚೆಡ್ಡಿಂಗಿ ಕಳೆದು ಯಾಕ ಇದ್ರ ರಿಲೇಟಿವ್ ಶೋಪ ಏನಂತಂದ್ರ ಮಹೇಶ್ ಅಣ್ಣ 2ನೇ ಸಲ ಕರೆಯತ್ತಾರ. ಬಹಳ ಅಂದ್ರೆ ಬಹಳ ಖುಷಿ ವಿಚಾರ. ಮನೆಯಲ್ಲಿ ತ್ರಾಸ ಇರ್ಬೇಕಂತ, ನೆಮ್ಮದಿ ಇರ್ಬೇಕಂತ, ಕಷ್ಟ ಇರ್ಬೇಕಂತ, ಸುಖ ಇರ್ಬೇಕಂತ. ಆತರ ಒಂದ್ ಸ್ವಲ್ಪ ಅದ್ರೊಳಗೆ ಹ್ಯಾಪಿ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್. ಮನುಷ್ಯ ರಾಕ ಬರ್ತೈತಿ ಇರ್ತೈತಿ ಸಹಜದ. ಆದ್ರೆ ಹ್ಯಾಪಿ ಅನ್ನೋದು ಇಂಪಾರ್ಟೆಂಟ್. ನಾವು ಸ್ವಂತ ಖರ್ಚು ಮಾಡ್ಕೊಂಡು 10-15 ಸಾವಿರ ರೂಪಾಯಿ ಖರ್ಚು ಬರ್ತೈತಿ. ಆದ್ರೆ ಇವತ್ತು ಏನಪ್ಪಾ ವಿಷಯ ಅಂತಂದ್ರೆ ಮಹೇಶ್ನವ್ರ ಕಾರ್ಯಕ್ರಮ ಕೊಟ್ರ ಗೋವಾಕ ನಾನು 2ನೇ ಸಲ ಹಂಗೆ ಚೊನ್ನ ಕಳೆದು ಹೋಗಿ ಸಮುದ್ರ ದಂಡಿ ಹೊಂಟೇನ್ರಿ. ನಿಮ್ಮ ಆಶೀರ್ವಾದ ಸದಾಕಾಲ ನಾನು ಚಡ್ಡಿ ಮ್ಯಾಗಿರ್ಲಿ. ವಿಶೇಷವಾಗಿ ಒಳ್ಳೆ ಒಬ್ಬ ಪ್ರತಿಭಾನ್ವಿತ ಒಬ್ಬ ಎಸ್ ಜಾನಕಿ ಅಂತೇಳಿ ನಮ್ಮ ತೇಜಸ್ವಿನಿ ಆಂಟಿ ಅವ್ರು ಬಂದಿದ್ದಾರೆ. ಅವ್ರಿಗೂ ಕೂಡ ಕ್ಲಾಪ್ಸ್ ಬರ್ಲಿ. ಆಗಲೇ ಅವ್ರು ಅಂಕಲ್ ಅಂತ ಹೇಳಿದಕ್ಕೆ, ಆಗಲೇ ತೇಜು ಅವರು ಮಹೇಶ್ ಅಣ್ಣಗೆ ಅಂಕಲ್ ಹೇಳಿದಕ್ಕೆ ಸೇಡಿಗೆ ಸೇಡು, ಮುಯ್ಯಿ ಮುಯ್ಯಿದ ಆಗ್ಲಿ. ರಮೇಶ್ ಅಣ್ಣ ಅವರು ಒಳ್ಳೆ ಗಾಯಕರು, ಒಂದು ಹಾಡು ಹಾಡ್ಬೇಕಂತೇಳಿ ಒಂದು ಹೇಳ್ತಾ ಇದಾರ. ಈ ಜರ್ನಿಗೆ ಅವರು ಡ್ರೈವಿಂಗ್ ಜೊತೆ ಸಿಂಗಿಂಗ್ ಮಾಡ್ಕೊಂಡು 2 ಅಟ್ ಅ ಟೈಮ್ ಕೆಲಸ ಮಾಡ್ತಾ ಇದ್ದಾರೆ. ಎಸ್, ಈಗ ನಮ್ಮ ರಮೇಶ್ ಅಣ್ಣ ಅವರ ಹಾಡುಗಳು. ರಮೇಶ್ ಅಣ್ಣ, ಪೂರ್ವದ ಜನ್ಮವು ಯಾವುದು, ಈ ಹಾಡುವ ಪುಣ್ಯವು ಯಾರದು, ಈ ದಿನ ನಮ್ಮದು ಸಂಗೀತವೇ ನನ್ನ ಬಿಸಿಲು, ಚಪ್ಪಾಳೆಗೆ ನನ್ನ ಉಸಿರು, ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು,
ಗೀತವೇ ನಮ್ಮ ಉಸಿರು ಅದನ್ನ ಸಂವಾದದಲ್ಲಿ ಪ್ರದರ್ಶಿಸುವರು. ಥ್ಯಾಂಕ್ ಯು. ಮತ್ತೆ ಮಹೇಶ್, ಈಗ ನಮ್ಮ ಜೂನಿಯರ್ ಉಪೇಂದ್ರ ಅವರು ಗವಿಶಣ್ಣವ್ರು ಅದಾರ್ರಿ, ಬಹಳ ಹಿರಿಯ ಕಲಾವಿದರು, ನಮ್ಮ ತಂಡದ ನಾಯಕರಾಗಿರುವಂತಹ ಮಹೇಶ್ ಅಣ್ಣವರು ಆತ್ಮೀಯ ಸ್ನೇಹಿತರು ಸಹೋದರರು ಆಗಿರುವಂತಹ ನಮ್ಮ ಗವಿಶಣ್ಣವರು ಸರ್, ನಿಮ್ಮ ಒಂದೆರಡು ಮಾತಿನ ಅನಿಸಿಕೆಗಳು ದಯವಿಟ್ಟು ನೀಡಿದ್ರೆ ಚಲೋ ಆಗುತ್ತೆ. ನಮ್ಮ ಕದಂಬ ಮೆಲೋಡಿಸ್ ತಂಡದ ಬಗ್ಗೆ, ಮಹೇಶ್ ಅಣ್ಣವ್ರ ಬಗ್ಗೆ ಒಂದೆರಡು ಮಾತು. ಆತ್ಮೀಯ ಸ್ನೇಹಿತರಾದಂಥ ಮಹೇಶ್ನವ್ರಿಗೆ ಹುಟ್ಟುಹಬ್ಬದ ಮೊದಲಿಗೆ ಅವ್ರಿಗೆ ಸುಸ್ವಾಗತ ಹಾಗೂ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಗೋವಾಕ್ಕೆ ಸ್ವಾಗತ ಹೇಳಿದ್ರು. ನಮ್ಮ ತಂಡದ ಎಲ್ಲಾ ಕಲಾವಿದರಿಗೂ ತುಂಬುವುದರಿಂದ ಧನ್ಯವಾದಗಳು. ಆಮೇಲೆ ಈ ಒಂದು ಹೊಸ ವರ್ಷದಲ್ಲಿ ಹೊಸ ನೂತನ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿರುವಂಥ ನಮ್ಮ ಮಹೇಶಣ್ಣವ್ರಿಗೆ ನನ್ನ ಪರವಾಗಿ ತುಂಬುವುದರಿಂದ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಆಗಿ ನಡೆಸಲಿ ಪಂಡಿತ್ ಪಂಚಾಕ್ಷರ ಪುಟ್ಟಯ್ಯ ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ಳುತ್ತಾ ಎಲ್ಲಾ ಕಲಾವಿದರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಈಗ ಹೊರ ರಾಜ್ಯದಾಗ ನಾವು ಎಂಟ್ರಿ ಕೊಟ್ಟಿದ್ದೀರಿ, ಅದು ಗೋವಾದಾಗ. ಇದು ಕರ್ನಾಟಕ ಬಸ್ಸು ಪಣಜಿ, ಪುಂಡಾ ಮತ್ತು ರಾಮನಗರ, ಧಾರವಾಡ, ಹುಬ್ಬಳ್ಳಿ. ಬಸ್ ಸಂಖ್ಯೆ ಹಾಯ್, ಎಲ್ರಿಗೂ ನಮಸ್ಕಾರ ರೀ. ನಾವು ಈಗ ಗೋವಾಕ್ಕೆ ಬಂದಿದ್ದೀವಿ. ಗೋವಾದಾಗ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಅದ್ಭುತವಾದಂತಹ ಖಡಕ್ ಅಡಿಗೆ ನಮ್ಮ ಮಹೇಶ್ ಅಣ್ಣವ್ರ ಮನೆಯಿಂದ ಮಾಡ್ಕೊಂಡಿದ್ರು. ಭಾಳ ಚೆನ್ನಾಗಿತ್ತು, ಅನ್ಕೊಂಡಿರಲಿಲ್ಲ. ಒಂದು ಸ್ವಲ್ಪ ನೀವು ನೋಡ್ಬಿಡಿ. ನಾವು ಕಾಣೋಲ್ರಿ ತಡಿ ಸರ್, ಸ್ವಲ್ಪ ಸಂಜೆ ಆಗಿ ಬಂತಲ್ಲ, ಕಾಣತ್ತಿಲ್ಲ ನೀವು. ಸೂಪರ್. ಎಸ್ ರೊಟ್ಟಿ ತಿಂಬರ್ರಿ. ರಮೇಶ್ ಅಣ್ಣ, ಹೆಂಗೈತಿ ಅಡಿಗೆ? ಸೂಪರ್ ಸರ್ಕ ಸರ್. ಸೂಪರ್ ರೊಟ್ಟಿ. ಆಕ್ಚುಲ್ ರಾಜು ಏನಾಯ್ತು ಗೊತ್ತಾ, ವಿಶೇಷವಾಗಿ ಗೋವಾದಾಗಂತೂ ಊಟ ಸರಿ ಸಿಗಂಗಿಲ್ಲ. ಇದು ಕಾರ್ಯಕ್ರಮ ಇದು ನಮ್ದು 2ನೇ ಬಾರಿಗೆ. ಹೌದ್ರಿ, ಮೊನ್ನೆ ಬಾರಿ ಬಂದವಾಗ ನಾವು ಊಟ ಸರಿ ಸಿಕ್ಕಿಲ್ಲ ಅಂತೇಳಿ ಸರಿಯಾಗಿದ್ದಲ್ಲ ಶಿವ, ಹೌದಾ? ಊಟ ಸರಿ ಸಿಕ್ಕಿದ್ದಲ್ಲ ಸರ್. ಹಿಂಗಾಗಿ ಈ ಸರಿ ಮನೆಯಿಂದನ ಎಲ್ಲ ಊಟ ರೆಡಿ ಮಾಡ್ಕೊಂಡ್ ಬಂದೇನೆ. ದಾಲು, ಆಲೂ ಫ್ರೈ, ಮತ್ತು ಶೇಂಗಾ ಚಟ್ನಿ, ಕೆಂಪು ಚಟ್ನಿ, ಮೂಲಂಗಿ ರೋಡಲ್ಲೇನು ಸಿಕ್ತು, ಫ್ರೆಶ್ ಆಗಿತ್ತು. ಮತ್ತು ಖಡಕ್ಕಾಗಿ ದಾಲ್ ಕೊಲ್ಹಾಪುರಿ ಮನೆಯಿಂದ ಮಾಡ್ಕೊಂಡ್ ಬಂದೇವಿ. ಮತ್ತು ಫಸ್ಟ್ ಕ್ಲಾಸ್ ಬುತ್ತಿ ಕೂಡ ಕಟ್ ಕಳಿಸಿದಾರೆ ಮನ್ಯಾಗ. ಸೂಪರ್. ಅನ್ನ ಮಾಡಿದ ಕೈಗಳಿಗೆ ನನ್ನ ತಂಗಿಗೆ ಯಾವತ್ತಿಗೂ ಶುಭವಾಗಿರ್ಲಿ, ಚೆನ್ನಾಗಿರ್ಲಿ. ಈ ಅಡಿಗೆ ನೀಡಾಕ ಮುದ್ದಾದ 2 ಗೊಂಬೆಗಳು ಇದ್ದಂಗ ಇವತ್ತು ಮಾಡಾಕ್ ಕೂತಿದ್ದ ಊಟ ಅಡಿಗೆನೂ ಭಾಳ ಚಲೋ ಐತಿ, ನೀರು ಕೂಡ ಹುಡುಗಿನೂ ಭಾಳ ಚಲೋ ಐತ್ರಿ. ಸರ್ ಮಾತಾಡಿ. ಇಲ್ಲ, ಥ್ಯಾಂಕ್ ಯು ಸೊ ಮಚ್. ನೀವು ಮಾತಾಡ್ರಿ. ಎಲ್ಲ ನಮ್ಮ ಟೀಮ್ ಕೂಡ ಕಾಣತ್ತೀರ ಎಲ್ಲ ಒಳ್ಳೆ ಸಪೋರ್ಟಿವ್ ಆಗಿದಾರಲ್ಲ ನಮ್ಮ ಟೀಮ್ನವರು. ಹೀಗೆ ನಮ್ಮ ಟೀಮ್ ಚೆನ್ನಾಗಿ ನಡಲಿ. ಭಾಷಣಕ್ಕಿಂತ ಇದೇನು ಡೈಲಾಗ್ ಹೊಡೆದಿಲ್ಲ, ಅದಂತೂ ಭಾಳ ಇಷ್ಟ ಆಯ್ತು ಅದು ನಮ್ದು ಪವಾಡ ಅಲ್ಲ, ಇವತ್ತು ನಮ್ಮ ಮಹೇಶ್ ಅಣ್ಣ ಕಟ್ಕೊಂಡ್ ಬಂದಿರೋ ಊಟದ ಪವಾಡ ಅದು. ನೋಡಿ, ಅದೇ ಖುಷಿಗೆ ನನಗೆ 2 ರೊಟ್ಟಿ ಬಂದ್ವು. ಡೈಲಾಗ್ ಹೇಳಿದ್ ನಾನು, ಊಟ ಬಂದಿದ್ದು, ನಿಮಗೆ ರೊಟ್ಟಿ ಬಂದಿದ್ದು. ಸರ, ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಹಾಯ್ ರೀ, ಇವತ್ತು ಮತ್ತೆ ಮಧ್ಯಾಹ್ನದ ಊಟ ಮಾಡಿಕೊಂಡು ಮತ್ತೆ ಈಗ ನಮ್ಮ ಪಯಣ ಕಾರ್ಯಕ್ರಮದ ಹತ್ರ ಹೊಂಟೀವಿ. ಸಮೀರ್ ಭಾಯ್ ಹೇಳ್ರಿ, ಊಟ ಹೆಂಗಾತ್ರಿ? ಊಟ ಅಂದ್ರೆ ಮಸ್ತ್ ಆತ್ರಿ. ನಮ್ಮ ಮಹೇಶನ ಅವ್ರ ಮನೆ ತೊಗೊಂಡಿದ್ರಿ, ಮನೆ ಊಟ ಮತ್ತೆ ಜಬರ್ದಸ್ತ್ ರೀ. ಎಲ್ಲರೂ ಭಾಳಷ್ಟು ಆರಾಮಾಗಿ ಊಟ ಮಾಡಿವ್ರಿ. ಭಾಳ ದಿವಸ ನಮ್ಮ ಸೂಪರ್ ಊಟ ರೀ. ಅಮೃತ ಮಹೇಶಣ್ಣವ್ರಿಗೆ ಹಾಗೂ ಅವ್ರ ಮಿಸಸ್ಗೆ ತುಂಬ ರೀತಿಯಿಂದ ಧನ್ಯವಾದ ಕೂಡ ತಿಳಿಸ್ತಾ ಇದ್ವಿ. ತುಂಬ ಅದ್ಭುತವಾದಂಥ ಊಟ. ಥ್ಯಾಂಕ್ ಯು ಧನ್ಯವಾದಗಳು. ಎಸ್, ಗೋವಾ ಎಂಟ್ರಿ ಆದ್ವಿ ರೀ. ಈಗ
ನಾವು ಗೋವಾದಾಗ ಬಂದಿದ್ವಿ, ಗೋವಾದ ಒಂದು ರೂಮಿಗೆ ಬಂದಿದ್ದೀವಿ. ಇಲ್ಲಿ ನಮಗೆ ಲಾಡ್ಜ್ ಮಾಡಿಕೊಟ್ಟಿದ್ದಾರೆ. ರೂಮ್ದಾಗ ಎಲ್ಲರೂ ಕೂಡ ಎಂಟ್ರಿ ಆಗಿದ್ದೀವಿ. ಈಗ ಒಂದು ಸ್ವಲ್ಪ ಟೈಮ್ ಐತಿ, ಹಾಗಾಗಿ ನಾವು ಇಲ್ಲಿ ಬಂದಿದ್ವಿ. ಏನು ಮಾತಾಡ್ತೀರಿಪ್ಪ, ಹೆಂಗೆ ಅನಿಸ್ತಾ ಗೋವಾಗೆ ಬಂದಿದ್ದು? ಭಾಳ ಖುಷಿ ಐತ್ರಿ. ಇಲ್ಲಿ ಒಂದು ಬೇರೆ ರಾಜ್ಯದ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದು ಒಂದು ಹೆಮ್ಮೆ ರೀ. ಇಲ್ಲಿ ಇವರು ತೋರಿಸ್ತಾ ಇರೋ ಪ್ರೀತಿ, ಈ ಗೋವಾ ರಾಜ್ಯದವರು, ಈ ಏರಿಯಾದವರು ತೋರಿಸ್ತಾ ಇರೋ ಪ್ರೀತಿ ನೋಡಿಬಿಟ್ರೆ ನಮ್ಮ ಕರ್ನಾಟಕದಕ್ಕಿನ್ನೂ ಇಲ್ಲಿರೋ ಕರ್ನಾಟಕದವ್ರು ನಮಗೆ ಅಷ್ಟು ಸ್ವಾಗತ ಮಾಡಿದ್ದಾರೆ. ನಮಗೆ ಈ ಕಾರ್ಯಕ್ರಮ ಮಾಡೋಕ್ಕೆ ಭಾಳ ಅಂದರೆ ಭಾಳ ಖುಷಿ ಆಗತೈತಿ. ಬಟ್ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀವಿ. ಏನಪ್ಪ ವಿಷಯ ಅಂತಂದ್ರೆ ನಮ್ಮ ಕರ್ನಾಟಕದಾಗ ಅಲ್ಲ, ಅಲ್ಲಿ ಇದ್ಕೊಂಡು ದಿನ ಕಾರ್ಯಕ್ರಮ ಮಾಡ್ತೀವಿ, ಜಾನಪದ ಕೇಳ್ತೀವಿ, ಹಾಡ ಆಡ್ತೀವಿ, ಏನು ಕುಣಿತೀವಿ, ಡ್ಯಾನ್ಸ್ ಮಾಡ್ತೀವಿ, ಎಲ್ಲ ಮಾಡ್ತಾರೆ. ಅದು ಗೋವಾ ರಾಜ್ಯದಾಗ 2ನೇ ಬಾರಿ ನಾವು ಬಂದೇವ್ರಿ. ಆದ್ರೆ ಇವತ್ತು ಅಲ್ಲಿ ನಮ್ಮ ಕರ್ನಾಟಕ ಮಂದಿ ಇಲ್ಲಿ ಇದಾರ, ಇಲ್ಲಿ ಇದ್ಕೊಂಡು ಭಾಳ ಪ್ರೀತಿ ವಿಶ್ವಾಸ ತೋರ್ಸಾಕತ್ತಾರ. ನಮ್ಗಂತ್ರ ಭಾಳ ಖುಷಿ ಆಗೈತ್ರಿ. ಅದು ನಮ್ಮ ಗೋವಾ ರಾಜ್ಯದಾಗ ನಮ್ಮ ಕರ್ನಾಟಕರು ಅದಾರ ಅಂತೇಳಿ ಇನ್ನೂ ಖುಷಿ ಆಗೈತಿ. ಇವತ್ತು ಚಂದ ಕಾರ್ಯಕ್ರಮ ಮಾಡ್ತೇವೆ, ಯಶಸ್ವಿ ಮಾಡಿಕೊಡ್ತೇವೆ. ನಮ್ಮ ಜೀವ ಬೇಕಾದ್ರೆ ಒತ್ತಿ ಇಡ್ತೇವೆ. ಕರ್ನಾಟಕ ಮಂದಿ ಸಮಾಧಾನ. ಥ್ಯಾಂಕ್ ಯು ವೆರಿ ಮಚ್. ನೋಡ್ರಿ, ನಮ್ಮ ಶಿವಣ್ಣ ಒಳ್ಳೆ ಹಾಸ್ಯ ಕಲಾವಿದ, ಅದ್ಭುತವಾದಂಥ ಕಲಾವಿದ. ಆಮೇಲೆ ಸ್ಟೇಜ್ ಮ್ಯಾಗ ಇದ್ದಾಗ ಚಿಕ್ಕ ಪುಟ್ಟ ಕೆಲವೊಂದು ಸೀನ್ಗಳನ್ನು ನಾವು ತೊಗೊಂಡು ಆ್ಯಡ್ ಮಾಡಿ ನಿಮ್ಗೆ ತೋರಿಸ್ತೀನಂತ. ಒಳ್ಳೆ ಅದ್ಭುತವಾದಂಥ ಕಲಾವಿದ ನಮ್ಮ ಸಮೀರ್ ಭಾಯ್ ಇರಬೇಕು. ನಮ್ಮ ಕಿತ್ತೂರಿನ ಹುಲಿ, ಭಾಳ ಅದ್ಭುತವಾದಂಥ ಗಾಯಕರು. ಅದೇ ಕಿತ್ತೂರಿನ ಹುಲಿ ಅಂದ್ರೆ ಬೆಳಗಾವಿ, ರಾಮದುರ್ಗ ಎಲ್ಲ ಒಂದೇ ಉತ್ತರ ಕರ್ನಾಟಕ ಹುಲಿ. ಹಾಗಾಗಿ ಭಾಳ ವಿಶೇಷವಾದಂತಹ ಗಾಯಕರು. ಇವ್ರನ್ನ ಸಿಕ್ಕಿದ್ದು ಕಿತ್ತೂರದಾಗ ಮೊದಲಿಗೆ, ಹಂಗಾಗಿ ನಾ ಕಿತ್ತೂರಿನ ಹುಲಿ ಅಂತ ಹೇಳ್ತೀನಿ. ಆಮೇಲೆ ಇವ್ರಿಗೆ ಭಾಳ ಒಳ್ಳೆ ಗಾಯಕ. ಸಮೀರ್ ಭಾಯ್ ಹೇಳ್ರಿ, ಏನು ಹೇಳ್ತೀರಿ? ನಿಮ್ಮೇ ಹೇಳ್ಬೇಕ್ರಿಪ್ಪ. ನಮ್ಮ ರಾಜು ಅಂತರೂ ಭಾಳ ಒಂದು ಮಿಮಿಕ್ ಆರ್ಟಿಸ್ಟ್. ಇಡೀ ಕರ್ನಾಟಕ ತುಂಬ ಪ್ರತಿ ಜಿಲ್ಲೆ ಒಳಗೆ, ಪ್ರತಿ ಹಳ್ಳಿ ಒಳಗೆ ಮಾಡಿದ ಏಕೈಕ ಕಲಾವ ಅಂದ್ರೆ ಇವ್ರೊಬ್ಬರ. ಆಮೇಲೆ ಇಡೀ ನಮ್ಮ ಆರ್ಕೆಸ್ಟ್ರಾ ಫೀಲ್ಡ್ ಒಳಗೆ ಕಪ್ಪು ಚುಕ್ಕಿ ಇಲ್ಲದ ಮನುಷ್ಯ ಅಂದ್ರೆ ನಮ್ಮ ರಾಜು ಭಾಯ್. ನಿಜ. ಒಳ್ಳೆ ಪ್ರೀತಿ, ವಿಶ್ವಾಸ, ಸಹಕಾರ, ಸಹನೆ. ಯಾಕಪ್ಪ ಅಂತಂದ್ರೆ ಈ ಮಾತು ಹೇಳಾಕ್ತೇನಂತಂದ್ರೆ ಪ್ರತಿಯೊಬ್ಬರು ಬಂದ್ಕೊಡ್ಲಿ, ಬರೀ ಅಣ್ಣ ಶಿವನಾರ ಆರಾಮದ್ರಿ, ಅಣ್ಣ ದೊಡ್ಡವ್ರಿರ್ಲಿ ಸಣ್ಣವ್ರಿರ್ಲಿ, ಅಣ್ಣಾಜಿ ಆರಾಮದ್ರಿ ಬಂದು ನಮಸ್ಕಾರ ಮಾಡಿ ತಬ್ಕೊಂಡು ಪ್ರೀತಿ ಸಹಕಾರ ಕೊಡ್ತಾರೆ. ಆ ತಕ್ಕಿ ಬಿಟ್ಟಿದ್ದಾರೆ, ಈ ತಕ್ಕಿ ಬಿಟ್ಟಿದ್ದಾರೆ. ಆದ್ರೆ ಹೆಂಗಪ್ಪ ಅಂತ ನಮ್ಮ ಭಾಳ ಸಹಕಾರ, ಪ್ರತಿಯೊಬ್ಬರು ಮಿಮಿಕ್ರಿ ಮಾಡ್ತಾರೆ. ನಮ್ಮ ರಮೇಶ್ ಅದ ನೋಡ್ರಿ, ನಂಗೆ ಜೀವ. ರಮೇಶ್ ಅಣ್ಣ ಹೆಂಗಪ್ಪ ಅಂತಂದ್ರೆ ಈ ದೇಹದಾಗ ಎಷ್ಟು ಎತ್ತರಕ್ಕೆ ಅದ ನೋಡ್ರಿ. ಹೃದಯವಂತಿಕೆ ಒಳಗೂ ಅಷ್ಟೇ ಎತ್ತರಕ್ಕಿರುವಂಥದ್ದು ಮನುಷ್ಯ. ಒಳ್ಳೆ ಕಲಾವಿದ, ಒಳ್ಳೆ ಗಾಯಕ, ಒಳ್ಳೆ ಹೃದಯವಂತ. ನಮ್ಮ ಇಡೀ ಆರ್ಕೆಸ್ಟ್ರಾ ಫೀಲ್ಡ್ ಒಳಗಡೆ ನನಗೆ ಕಡಿಮೆ ಸಮಯದಾಗ ಭಾಳ ಆತ್ಮೀಯತೆಯಿಂದ ನನ್ನ ಜೊತೆ ಒಡನಾಡಿ ಆಗಿರುವಂತಹ, ಭಾಳ ವಿಶೇಷವಾದಂತಹ, ನಾವು ಇಷ್ಟಪಡುವಂತಹ ಒಳ್ಳೆ ನಮ್ಮ ಕಲಾವಿದ ಅಂತಂದ್ರೆ ರಮೇಶ್ ಅಣ್ಣ. ವಿಶೇಷವಾಗಿ ಇವರು ನ್ಯಾಷನಲ್ ಟಿವಿ ಸಿಂಗರ್ ರೀ. ನಮಗೆ ಜೀವ ರೀ. ಆಮೇಲೆ ಇವರಿಗೆಲ್ಲ ನೀವು ನೋಡಿರ್ಬೋದು ರೀ, ಇನ್ಸ್ಟಾಗ್ರಾಮ್ದಾಗ ರಮೇಶ್ ಭಜಂತಿನಿ ಅಂತೇಳಿ ನೀವು ಸರ್ಚ್ ಮಾಡಿರಿ. ಭಾಳ ವಿಶೇಷವಾದಂಥ ಗಾಯಕರು ಇವರು ಸಿಗ್ತಾರ ನಿಮಗೆ. ರಮೇಶ್ ಭಜಂತಿನಿ ಅಂತೇಳಿ ಒಳ್ಳೆ ಒಳ್ಳೆ ಗಾಯಕರು, ಒಳ್ಳೆ ಅದ್ಭುತವಾದಂಥ ಹಾಡುಗಳು. ಈ ಇತಿಹಾಸದ ಪುಟಗಳಲ್ಲಿ ಮರೆಮಾಚಿ ಆಗಿರುವಂತಹ ಹಾಡುಗಳನ್ನು ಮತ್ತೆ ಹೆಕ್ಕಿ ತಂದು ಆಯ್ಕೆ ಮಾಡಿ ಇನ್ಸ್ಟಾಗ್ರಾಮ್ದಾಗ ಮತ್ತೆ ಅದಕ್ಕೆ ರೂಪವನ್ನು, ಬಣ್ಣವನ್ನು ಇವರು ಧ್ವನಿ ಮೂಲಕ ಕೊಡ್ತಾರಲ್ಲ, ಅದು ನಿಜವಾಗಲೂ ಮೆಚ್ಚುವಂಥದ್ದು. ಥ್ಯಾಂಕ್ ಯು. ಇವೆಂಟ್ ಥ್ಯಾಂಕ್ ಯು. ಈಗ ನಾವು ಕಾರ್ಯಕ್ರಮಕ್ಕೆ ಹೋಗಕ್ಕೆ ರೆಡಿ ಆಗಿದ್ದೀವಿ ರೀ. ನಮ್ಮ ಕದಂಬ ಇವೆಂಟ್ಸ್ ತಂಡದಿಂದ ಭಾಳ ವಿಶೇಷ ಆಗಿರುವಂತಹ ಕಾರ್ಯಕ್ರಮ. ಎಲ್ಲ ಕಲಾವಿದರಿಗೆ ತಯಾರಿ ಇದ್ದೀವಿ. ಎಸ್, ರೆಡಿ ಇದ್ದೀರಿ? ಎಸ್, ನಾವು ಈಗ ಜಮಾಯಿಸಕ್ಕೆ ರೆಡಿ ಇದ್ದೀವಿ. ಎಸ್, ಥ್ಯಾಂಕ್ ಯು. ಇವೆಂಟ್ ಒಳಗೆ ಸಿಗೋಣ. ಥ್ಯಾಂಕ್ ಯು. ನಾವು ಪ್ರೋಗ್ರಾಮ್ನ ಸ್ಥಳಕ್ಕೆ ಬಂದೀವಿ, ಸೌಂಡ್ ಚೆಕ್ ಮಾಡ್ಕೊಂಡಿವಿ. ಈಗ ಪ್ರಾರಂಭದಾಗ ನಮ್ಮ ಗಾನಚಂದನ ರಮೇಶ್ ಅಣ್ಣ ಅವರು ಒಂದು ಭಕ್ತಿಗೀತೆ ಮೂಲಕ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು. ನಮ್ಮ ತಂಡದ ಸಾರಥಿ ಗಾಯಕರು ಕದಂಬ ಮಹೇಶ್ ಅಣ್ಣ ಅವರು ಚಾಮುಂಡಿ ತಾಯಿಯಾಣೆ ಈ ಗೀತೆ ಅವ್ರು ಹಾಡಿದ್ರು. ಬಂಗಾರದ ಮನುಷ್ಯ ಚಿತ್ರದಿಂದ ಬಂಗಾರಂತಹ ಒಂದು ಗೀತೆ. ಈಗ ಯಾವ್ದಾದ್ರು ಒಬ್ಬ ತಾಯಿಗೆ, ಹಿರಿಯ ತಾಯಿಂದರಿಗೆ ಅದು ಕೇಳಿ ನೀವು. ಅಮ್ಮ, ಧಾರವಾಡದ ಸ್ನೇಹ ಡ್ಯಾನ್ಸರ್ ಅವರು ಲಾವಣಿ ಗೀತೆಗೆ ಡ್ಯಾನ್ಸ್ ಮಾಡಿದ್ರಿ. ಆಮೇಲೆ ಒಂದು ಸ್ವಲ್ಪ ಅವರೆಲ್ಲ ಮಂದಿಗೆ ರಂಜಿಸ್ಬೇಕಂತ ಹೇಳಿ ಭಾಳ ಅದ್ಭುತವಾದಂತಹ, ವಿಚಿತ್ರವಾದ, ವಿಭಿನ್ನವಾದಂತಹ ಕಲಾವಿದರಾಗಿರುವ ನಮ್ಮ ಶಿವ ಮುರುಗೋಡ್ ಅವರ ಹಾಸ್ಯದ ನೃತ್ಯ ಹಾಗೂ ಅವರದ ಮಾತು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸ್ಪೆಷಲ್ ಏನಪ್ಪ ಅಂತಂದರೆ ನಮ್ಮ ಜೂನಿಯರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ಬಸ್ತಿಯವರ ಅದ್ಭುತವಾದಂಥ ಅಭಿನಯದ ಮೂಲಕ ಎಲ್ಲರಿಗೂ ಕೂಡ ರಂಜಿಸ್ಬಿಟ್ರು. ಎಷ್ಟೋ ಮಂದಿ ಅಲ್ಲಿ ಕಲಾಪ್ರೇಮಿಗಳು ಭಾವುಕರಾಗ್ಬಿಟ್ರು.
ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ. ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಕಾಪಿರೈಟ್ ಪ್ರಾಬ್ಲಮ್ ಆಗುತ್ತಂತ ಪ್ಲೇ ಮಾಡ್ತಿಲ್ಲ, ದಯವಿಟ್ಟು ಕ್ಷಮಿಸ್ರಿ. ತಂಡದ ಗಾಯಕರು ಸಮೀರ್ ಹಾಗೆ ತೇಜಸ್ವಿನಿ ಅವರು ಒಂದು ಹಾಡು ಹಾಡಿದರು. ಈಗ ಕಂಪ್ಲೀಟ್ ಆಗಿ 1 ನಿಮಿಷದ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಶಾರ್ಟ್ಸ್ದಾಗ ಅಪ್ಲೋಡ್ ಮಾಡಿದ್ದೀನಿ, ತಾವು ನೋಡ್ಬೋದು. ಮತ್ತೆ ನಮ್ಮ ಶಿವ ಮುರುಗಡವರ ಹಾಸ್ಯ ಚಟಾಕಿ ಆರಂಭ ಆಯ್ತ್ರಿ. ಹಾ ಮಕ್ಕೊಂದ್ರಪ್ಪ ನಮ್ಮಂದ ಎಲ್ಲಾರು ಮಕ್ಕೊಂದ್ರಪ್ಪ. ಒಳ್ಳೆ ಕಲ್ಮಕ್ಕ ಚಾಡ್ಸುದು ಹಾಸುದು ಹಚ್ಚುದು ಹಿಡಿದ್ರಿ ಪಟ್ರು ಕಾಕ ಯಾಕೋತಿ ಕಾಕ ಭಯ್ಯ ಪ್ಲೀಸ್ ಯಾಕೋ ಕಾಡು. ಹಾ ಬೇಕು ದುಡ್ಡು ಹಾಚ್ರಿ ಈ ಭಯ್ಯ ಹಾಚಿ. ಎಲ್ಲಾರು ಆಗಿದ್ರು ಪಟ್ರು. ಈಗ ಎಲ್ಲ ನೋಡು ಚೆಕ್ ಮಾಡೋದು, ಎಲ್ಲ ಸೌಂಡ್ ಹೇಗೆ ಚೆಕ್ ಮಾಡೋದು ಹಿಡಿದ್ರಿ. ಅಮ್ಮ ಮಾರ್ಯ ಪೇಟ್ ಬರ್ಗಟ್ಟು ತಂದೆ ಅಮ್ಮ. ಮತ್ತೆ ರಮೇಶ್ ಅವರು ಒಂದು ಗೀತೆಯನ್ನು ಹಾಡ್ತಾ ಇದ್ದಾರೆ. ಇದು ಕಾಪಿರೈಟ್ ಪ್ರಾಬ್ಲಮ್ ಆಗುತ್ತಂತ ಸಣ್ಣ ತುಣುಕು ಇದು ನಿಮಗಾಗಿ. ಒಂದು ಕಾಲ ಸತ್ಯಕ್ಕೂ ಒಂದು ಕಾಲ भूलिसके फांसी आदिल के दूर से मिलके चैन आए. ಜೂನಿಯರ್ ಅಪ್ಪು ಅವರು ಹಾಗೆ ಅವರ ಧರ್ಮಪತ್ನಿಯವರು ಒಂದು ಯುಗಳ ಗೀತೆಯನ್ನು ಹಾಡಿದರು. ಉಪೇಂದ್ರ ಅವರು ಇವರ ವೇಷಭೂಷಣ, ಹಾವ ಭಾವ, ಅಭಿನಯ ನೋಡ್ತಾ ಇದ್ರೆ ನಿಮಗೆಲ್ಲರಿಗೂ ನೆನಪಾಗ್ಬೋದು. ಅದು ಉಪೇಂದ್ರ ಅವರ ರಕ್ತ ಕಣ್ಣೀರು ಸಿನಿಮಾದ ಇದು ಒಂದು ವಿಶೇಷವಾಗಿರುವಂಥ ಅಭಿನಯ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮ ನೋಡ್ತಾ ಕೂತಿರುವಂಥ ಒಬ್ಬರು ಸ್ಥಳೀಯರು ಸ್ಟೇಜ್ ಮ್ಯಾಗ ಬಂದು ನಾನು ಸ್ಟೆಪ್ ಹಾಕ್ತೀನಿ ಅಂತೇಳಿ ಈ ಲೆವೆಲ್ ಇಷ್ಟು ಎನರ್ಜಿಯಿಂದ ಹಿಂಗೆ ಡ್ಯಾನ್ಸ್ ಮಾಡಿದ್ರು ನೋಡ್ರಿಪ್ಪ ಅವರು. ನಮ್ಮ ಕಾರ್ಯಕ್ರಮ ಬಹಳ ಯಶಸ್ವಿ ಆಯಿತು. ತದನಂತರ ಮರುದಿನ ನಾವೆಷ್ಟೆಲ್ಲ ಎಲ್ಲೆಲ್ಲ ಎಂಜಾಯ್ ಮಾಡಿದ್ವಿ, ಎಲ್ಲೆಲ್ಲ ಹೋದ್ವಿ, ಎಲ್ಲೆಲ್ಲ ಖುಷಿ ಪಟ್ವಿ, ಇದನ್ನು ನನ್ನ ಮಿಮಿಕ್ರಿ ರಾಜಕಾರಣ ಯೂಟ್ಯೂಬ್ ಚಾನಲ್ದಾಗ ಪಾರ್ಟ್ 2 ವ್ಲಾಗ್ ಒಳಗಡೆ ನೋಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ತೆ.